45 ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು ಹಾಗೇನೆ ರಾಜ್ ಬಿ ಶೆಟ್ಟಿ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತ ಸಿನಿಮಾ ಅಂಡ್ ನಮ್ಮ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತ ಫಸ್ಟ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಟ್ರೇಲರ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಹೆಚ್ಚು ಕಡೆ ವಿಡಿಯೋನ ಶೇರ್ ಮಾಡಿ. 45 ಸಿನಿಮಾ ಫಸ್ಟ್ ಅನೌನ್ಸ್ ಆದಾಗ ನನಗೆ 0 ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂಡ್ ಹಾಗೇನೆ ಅರ್ಜುನ್ ಜನ್ಯ ಅವರು ಯಾವ ರೀತಿ ಡೈರೆಕ್ಷನ್ ಮಾಡ್ತಾರೆ ಅಂತ ಒಂದು ಡೌಟ್ ಕೂಡ ಇತ್ತು. ಸಿನಿಮಾದ ಟೀಸರ್ಸ್ ಗಳನ್ನ ಇವ್ರು ಬಿಡ್ತಾ ಹೋದಾಗ ಆ ಸಿನಿಮಾದ ಮೇಲೆ ಇರುವಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಹೋಯ್ತು. ಇವರು ಡೈರೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಒಂದು ಒಳ್ಳೆ ಕತೆ ಜೊತೆಗೆ ಬಂದಿದಾರಂತ ಅನಿಸ್ತು. 45 ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವ್ರಿಗೆ VFX ವರ್ಕ್ ತುಂಬಾನೇ ಇದೆ. ಸ್ಟಾರ್ ಕಾಸ್ಟ್ ನ ಹ್ಯಾಂಡಲ್ ಮಾಡಬೇಕು ಅಂಡ್ ಹೊಸ ಜಾನರ್ ನ ಪಿಕ್ ಮಾಡಿರೋದ್ರಿಂದ ಸ್ಕ್ರೀನ್ ಪ್ಲೇ ನಲ್ಲಿ ಎಲ್ಲೂ ಎಡೂಬಾರ್ದು. ಯಾವ ರೀತಿ ಇದನ್ನ ಅರ್ಜುನ್ ಜನ್ಯ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಟ್ರೇಲರ್ ನೋಡಿದಾಗ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನಿಸ್ತು. ಈ ರೀತಿ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬರೋದು ತುಂಬಾನೇ ಕಡಿಮೆ. ಅದರಲ್ಲೂ ಸ್ಟಾರ್ ಹೀರೋಸ್ಗಳು ಈ ರೀತಿ ಸಿನಿಮಾ ಮಾಡೋದಂದ್ರೆ ತುಂಬಾನೇ ಕಡಿಮೆ. ಶಿವಣ್ಣ ಅವ್ರನ್ನ ಬಿಟ್ಬಿಡಿ, ಅವರು ಯಾವ ಜನರ್ ಕೊಟ್ಟರು ಆ ಜನರಿಗೆ ಸೂಟ್ ಆಗ್ತಾರೆ. ಅಂಡ್ ಅರ್ಜುನ್ ಜನ್ಯ ಅವರು ಆಡಿಯನ್ಸ್ ಗೆ ಯಾವ ರೀತಿ ಕಥೆನ ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿದಾರೋ ಅದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಈ ಕಡೆ ಶಿವಣ್ಣ ಅವ್ರನ್ನ ಶಿವನ ರೀತಿಯಲ್ಲಿ, ಉಪೇಂದ್ರ ಅವರನ್ನ ಯಮನ ರೀತಿಯಲ್ಲಿ, ಹಾಗೇನೆ ರಾಜ್ ಬಿ ಶೆಟ್ಟಿ ಅವ್ರನ್ನ ಮನುಷ್ಯನ ರೀತಿಯಲ್ಲಿ ತೋರಿಸಿದ್ದಾರೆ. ಉಪೇಂದ್ರ ಅವರು ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ನ ಸಾಯಿಸೋಕೆ ನೋಡ್ತಾ ಇದ್ರೆ, ಶಿವರಾಜ್ ಕುಮಾರ್ ಅವರು ಆ ಕ್ಯಾರೆಕ್ಟರ್ ನ ಕಾಪಾಡೋದಕ್ಕೆ ನೋಡ್ತಾ ಇದ್ದಾರೆ. ಇವರ 3 ಜನಗಳ ನಡುವೆ ನಡೆಯುವಂತ ಬ್ಯಾಟಲ್ 45 ಸಿನಿಮಾ ಅಂತ ಅನ್ಕೊಂತೀನಿ. ಇದೇ ಕತೆ ಆಗಿದ್ರೆ ಅರ್ಜುನ್ ಜನ್ಯ ಅವರು ಇದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದಾರೆ ಅಂತ ಕಾದ್ ನೋಡ್ಬೇಕು. ಬಟ್ ಟ್ರೇಲರ್ ನೋಡಿದ್ರೆ ಇದನ್ನ ಹೊರತುಪಡಿಸಿ ಇನ್ನೂ ಏನೇನೋ ಎಕ್ಸ್ಟ್ರಾ ಎಲಿಮೆಂಟ್ಸ್ ನ ಹೇಳೋದಕ್ಕೆ ಅರ್ಜುನ್ ಜನ್ಯ ಅವರು ಹೊರಟಿದಾರೆ ಅಂತ ಅನ್ಸುತ್ತೆ. ಟ್ರೇಲರ್ ನಲ್ಲಿ ಮಾತಾಡೋದಕ್ಕೆ ತುಂಬಾನೇ ವಿಷಯಗಳಿವೆ. ಸ್ಪೆಷಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ತುಂಬಾನೇ ಯೂನಿಕ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಟ್ರೇಲರ್ ನಲ್ಲಿ ಶಿವಣ್ಣ ಅವರ ಸರ್ಪ್ರೈಸಿಂಗ್ ಎಲಿಮೆಂಟ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಅರ್ಜುನ್ ಜನ್ಯ ಅವರು ಸಿಕ್ಕಂತ 3 ಸ್ಟಾರ್ಸ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಅಂಡ್ ಥ್ರೂ ಟ್ರೇಲರ್ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಸಿಂಕ್ ಆಗಿದೆ. ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ಸಿನಿಮಾಗೆ ಚೆನ್ನಾಗಿ ಮ್ಯೂಸಿಕ್ ನ ಕೊಟ್ಟಿರ್ತಾರೆ. ಸೊ ನನಗೆ ಟ್ರೇಲರ್ ನಲ್ಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಹಿಂದೆ ರಿಲೀಸ್ ಆದಂತ ಟೀಸರ್ಸ್ ಗಳಲ್ಲಿ ಆ ಕ್ಯಾರೆಕ್ಟರ್ ನ ಒಂದು ಝಲಕ್ ನ ತೋರಿಸಿದ್ರು, ಬಟ್ ಟ್ರೇಲರ್ ನಲ್ಲಿ ಒಂದು ಎಕ್ಸ್ಟೆಂಡೆಡ್ ರೀತಿ ತೋರಿಸಿದ್ದಾರೆ. ಉಪೇಂದ್ರ ಅವರ ಕ್ಯಾರೆಕ್ಟರೈಸೇಷನ್ ನನಗೆ ಕ್ರೇಜಿ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಈ ರೀತಿ ಕ್ಯಾರೆಕ್ಟರ್ಸ್ ನಲ್ಲಿ ಅವರನ್ನ ನೋಡೋದಕ್ಕೆ ತುಂಬಾ ಜನಗಳು ಇಷ್ಟ ಪಡ್ತಾರೆ. ಅಂಡ್ ಶಿವಣ್ಣ ಅವರ ಕ್ಯಾರೆಕ್ಟರ್ಗೂ ತುಂಬಾನೇ ಶೇಡ್ಸ್ ಇದೆ. ಆಫ್ಕೋರ್ಸ್ ಆ ಕ್ಯಾರೆಕ್ಟರ್ ನ ಒಂದು ಗುಡ್ ಬಾಯ್ ರೀತಿನಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವ್ರನ್ನ ಒಂದು ಫ್ರಸ್ಟ್ರೇಟೆಡ್ ಆಗಿರುವಂತ ಮನುಷ್ಯನ ಕ್ಯಾರೆಕ್ಟರ್ ನಲ್ಲಿ ತೋರಿಸಿದ್ದಾರೆ. ಅಂಡ್ ಐ ಥಿಂಕ್ ಇದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಬರ್ಬೋದು ಅಂತ ಅನ್ಕೊಂತೀನಿ. ಮನುಷ್ಯನನ್ನ ಉಳಿಸೋದಕ್ಕೆ ಯಮನನ್ನ ಸಂಹಾರ ಮಾಡುವಂತ ಒಂದು ಸಿಚುವೇಶನ್ ನಲ್ಲಿ ಇದು ಬಂದ್ರೆ ಚೆನ್ನಾಗಿರುತ್ತೆ. ಅಂಡ್ ಟ್ರೇಲರ್ ನ ನೋಡಿದ್ರೆ ನಿಮ್ಗೆ ಇದು ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ. ಈ ರೀತಿ ಕಥೆನ, ಈ ರೀತಿ ಎಕ್ಸ್ಪೆರಿಮೆಂಟ್ ನ ಅದು ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಮಾಡಿದ್ದು ತುಂಬಾನೇ ಇಷ್ಟ ಆಯ್ತು. ಅಂಡ್ ಐ ಥಿಂಕ್ ಕನ್ನಡ ಆಡಿಯನ್ಸ್ ಕೂಡ ಈ ರೀತಿ ಕನ್ನಡ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋಗಳು ಬೇರೆ ಬೇರೆ ಜಾನರ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನಲ್ಲಿ ಅವರು ಕೂಡ ಕಾಣಿಸ್ಕೊಳ್ಬೇಕು, ಬೇರೆ ಬೇರೆ ರೀತಿಯಾದಂತ ಕಥೆಗಳನ್ನ ನಾವು ತೆರೆ ಮೇಲೆ ನೋಡ್ಬೇಕು ಅಂದ್ರೆ ಈ ರೀತಿಯಾದಂತ ಸಿನಿಮಾಗಳನ್ನ ನಾವು ಸಪೋರ್ಟ್ ಮಾಡ್ಲೇಬೇಕು. ಸಿನಿಮಾ ತುಂಬಾ ಕಡೆ ಟ್ರಾವೆಲ್ ಆಗುತ್ತೆ ಅಂತ ಅನ್ಸುತ್ತೆ. ಅದನ್ನ ಅನಲೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಅಂಡ್ 45 ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಮ್ಯಾಕ್ಸ್ ಸಿನಿಮಾ ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ. ಸೊ ನೀವು ಯಾವ ಸಿನಿಮಾನ ಫಸ್ಟ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ 45 ಸಿನಿಮಾದ ಟ್ರೇಲರ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.